ನನ್ನ ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸದ್ಗುರು ಮಾತಾಡಿದ್ರ ಬಗ್ಗೆ ಎಲ್ಲ ಡಿ ಕೆ ಶಿವಕುಮಾರ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಮತ್ತು ಇತ್ತೀಚಿನ ನಡೆನುಡಿ ಏನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ, ಯಾವ ಸಂದೇಶ ಕೊಡುವುದಕ್ಕೆ ಹೊರಟಿದ್ದಾರೆ, ತಮ್ಮದೇ ಬಾಸ್ಗಳು ತಮ್ಮ ಮೇಲೆ ಬೇಜಾರಾಗಬಹುದು ಅನ್ನುವ ಅಂದಾಜಿದ್ದು ಆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಾರೆ ಡಿ ಕೆ ಶಿವಕುಮಾರ್. ಅದೇ ನನಗನ್ಸುತ್ತೆ ನೋಡಿ, ಡಿ ಕೆ ಶಿವಕುಮಾರ್ ಕಳೆದ ಒಂದು ತಿಂಗಳಿನಲ್ಲಿ ಈ ಎರಡು ಘಟನಾವಳಿಗಳ ಮೂಲಕ, ಇದು ಕಾಕತಾಳೀಯ ಅಲ್ಲ. ಈಗ ಡಿ ಕೆ ಶಿವಕುಮಾರ್ ಅಂಥ ಸೀಸನ್ಡ್ ಪೊಲಿಟಿಷಿಯನ್ಗೆ ಇದರ ಮೆಸೇಜ್ ಯಾರಿಗೆ ಹೋಗಬೇಕು, ಏನು ಹೋಗಬೇಕು ಅಂತಕ್ಕಂಥದ್ದನ್ನು ಅವ್ರು ಅಂದ್ಕೊಂಡಿದ್ರು. ಆ ಪ್ರಕಾರವಾಗಿ ಸಂದೇಶವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ. ಆ ಮೆಸೇಜ್ ಕರ್ನಾಟಕದ ರಾಜಕಾರಣಿಗಳಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಹೈಕಮಾಂಡ್ಗಿದೆ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಅವ್ರು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ನನ್ನ ಬಳಿ ನೀವೇನಾದರೂ ನಾಳೆ ಯಾವ ಭರವಸೆಯನ್ನು ಕೊಟ್ಟಿದ್ರಿ ಆ ಭರವಸೆಯನ್ನು ಈಡೇರಿಸದೇ ಇರುವ ತೀರ್ಮಾನವನ್ನು ತೆಗೆದುಕೊಂಡ್ರೆ ನನ್ನ ಬಳಿ ವಿಕಲ್ಪಗಳಿವೆ, ನಾನೊಬ್ಬ ದುರ್ಬಲ ರಾಜಕಾರಣಿ ಅಲ್ಲ ಅಂತಕ್ಕಂಥದ್ದನ್ನು ಹೇಳುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ಅದರ ಅರ್ಥ ಇಷ್ಟೇ, ಒಂದು ವೇಳೆ ನೋಡಿ, ಈಗ ಬಂಗಾರಪ್ಪನವ್ರು ಹೋದ್ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಥಿತಿಗತಿ ಚುನಾವಣೆಗಳಲ್ಲಿ ಏನಾಗ್ತಾ ಇತ್ತು ಅಂತಕ್ಕಂಥದ್ದು ನಾವು ನೋಡಿದ್ದೀವಿ. ಯಡಿಯೂರಪ್ಪನವ್ರು ಹೊರಗೆ ಹೋದಾಗ ಬಿ ಜೆ ಪಿಯ ಸ್ಥಿತಿಗತಿ ಏನಾಗ್ತಾ ಇದ್ದೋ ಅದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ಅವರು ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ, ನೀವೇನು ಒಪ್ಪಂದ ಮಾಡ್ಕೊಂಡಿದ್ರಿ, ನೀವೇನು ಭರವಸೆ ಕೊಟ್ಟಿದ್ರಿ ಅದನ್ನು ಈಡೇರಿಸದೆ ಹೋದರೆ ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಸ್ಗಳು, ವಿಕಲ್ಪಗಳು ನನ್ನ ಬಳಿ ಇವೆ. ಈಗ ಕುಂಭಮೇಳದ ಸ್ನಾನ, ಹಾಗೆ ನೋಡಿದರೆ ಡಿ ಕೆ ಶಿವಕುಮಾರ್ ತಮ್ಮ ಒಂದು ರೀತಿಯ ಧಾರ್ಮಿಕ ಭಾವನೆಗಳನ್ನು ಎಂದೂ ತುಂಬ ಮುಚ್ಚಿಟ್ಕೊಂಡವ್ರೇನಲ್ಲ. ಹೌದು, ಅವರು ಅನೇಕ ದೇವಸ್ಥಾನಗಳಿಗೆ ಹೋಗಿದ್ದನ್ನು ನಾವು ನೋಡಿದ್ದೀವಿ, ಅವ್ರು ಮಾತಾಡಿದ್ದು ನೋಡಿದ್ದೀವಿ, ಸಂಸ್ಕೃತ ಶ್ಲೋಕಗಳನ್ನು ಹೇಳಿದ್ದು ನೋಡಿದ್ದೀವಿ. ಆದರೆ ಕಳೆದ ಒಂದು ತಿಂಗಳಲ್ಲಿ ಅವರು ಕುಂಭಮೇಳಕ್ಕೆ ಹೋಗಿದ್ದು, ಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಅವರನ್ನು ಪ್ರೋಟೋಕಾಲ್ ಹಾಕಿ ಸ್ವಾಗತವನ್ನು ಮಾಡಿಕೊಂಡಿದ್ದು, ಒಬ್ಬ ಸಚಿವರನ್ನು ಅವರ ಸ್ವಾಗತಕ್ಕಾಗಿ ಏರ್ಪೋರ್ಟಿಗೆ ಕಳಿಸಿದ್ದು, ಅದಾದಮೇಲೆ ನಿನ್ನೆ ಅಮಿತ್ ಶಾ ಅವರ ಜೊತೆ ವೇದಿಕೆ ಹಂಚಿಕೊಂಡಿದ್ದು. ಡಿ ಕೆ ಶಿವಕುಮಾರ್ಗೇನು ಗೊತ್ತಿಲ್ಲ ಅಂತಿಲ್ಲ, ಸದ್ಗುರು ಜಗ್ಗಿ ವಾಸುದೇವ ಇವತ್ತಿನ ಕೇಂದ್ರ ಸರ್ಕಾರದ ಜೊತೆಗೆ ಬಹಳ ಆತ್ಮೀಯತೆ ಅವರ ಸಂಬಂಧಗಳಿವೆ. ಆದಿಯೋಗಿಯ ಉದ್ಘಾಟನೆಗೆ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಿದ್ದರು. ಈಶಾ ಫೌಂಡೇಶನ್ ಇವತ್ತಿನ ಬಿ ಜೆ ಪಿ ಸರ್ಕಾರಕ್ಕೆ ತುಂಬ ಆತ್ಮೀಯವಾಗಿರ್ತಕ್ಕಂಥ ಸಂಘಟನೆ. ಜೊತೆಗೆ ನೀವು ನೋಡಿ, ಡಿ ಎಮ್ ಕೆಯ ಒಬ್ಬ ಮಂತ್ರಿ ಕೂಡ ಅಲ್ಲಿ ಬರಲಿಕ್ಕೆ ತಯಾರಿರಲಿಲ್ಲ. ಕರೆಕ್ಟ್, ಹೌದು. ಡಿ ಎಂ ಕೆ ಮತ್ತು ಸದ್ಗುರು ಜಗ್ಗಿ ಅವರ ನಡುವೆ ಸಾಕಷ್ಟು ತಿಕ್ಕಾಟಗಳು ನಡೆದು ಸುಪ್ರೀಂ ಕೋರ್ಟ್ ಅದರಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗಿ ಬಂತು. ಅಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ ಹೋಗಿದ್ದು ಡಿ ಎಂ ಕೆಗೂ ಕೂಡ ಒಂದು ಮುಜುಗರವನ್ನು ತಂದಿದೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್, ನನಗನ್ಸುತ್ತೆ ನೋಡಿ, ನೀವು ಇದು ಪಾರ್ಟಿ ಲೈನ್ ಅಂತ ನೋಡಿದರೆ ಡಿ ಕೆ ಶಿವಕುಮಾರ್ ಯಾವುದೇ ತಪ್ಪೆಸಗಿಲ್ಲ. ನೀವು ಪಾರ್ಟಿಯ ಶಿಸ್ತು ಅನ್ನೋದು ಗಮನಿಸಿದ್ರೆ ಇದರಲ್ಲಿ ತಪ್ಪೇನಿದೆ? ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡೋದೇನು ಕಾಂಗ್ರೆಸ್? ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ರ ಬಗ್ಗೆ ಅಲ್ಲ, ಅಂದರೆ ಸರಿ, ಜಗ್ಗಿ ವಾಸುದೇವ ಅವರ ಕಾರ್ಯಕ್ರಮಕ್ಕೆ ಮಹಾಶಿವರಾತ್ರಿಯ ಕಾರ್ಯಕ್ರಮಕ್ಕೆ ಹೋಗಿದ್ದು ಕೂಡ ಏನು ಪಾರ್ಟಿ ಲೈನ್ನ ವಿರೋಧ ಅಂತಕ್ಕಂಥದ್ದೇನಿಲ್ಲ. ಡಿ ಕೆ ಶಿವಕುಮಾರ್ ಅದೇ ಕಾರಣದಿಂದ ಈ ರೀತಿಯ ಸಂಘಟನೆಗಳನ್ನು, ಈ ರೀತಿಯ ಮೆಸೇಜ್ಗಳನ್ನು ಆಯ್ದುಕೊಳ್ತಿದ್ದಾರೆ. ಅಲ್ಲಿ ಪಾರ್ಟಿ ಲೈನ್ ಬಿಟ್ಟು ಅವ್ರು ಹೋಗ್ತಿದ್ದಾರೆ ಅಂತಕ್ಕಂಥದ್ದಿಲ್ಲ. ಆದರೆ ನಾಳೆ ನೀವು ಒಂದು ವೇಳೆ ನನಗೆ ಕಿರಿಕಿರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರೆ ನನ್ನ ಬಳಿ ಆಪ್ಷನ್ಸ್ಗಳಿವೆ. ಈಗ ನೋಡಿ, ನಿನ್ನೆನೇ ಏನೋ ಅವ್ರು ಅಮಿತ್ ಶಾ ಜೊತೆ ಈಗ ಫೋಟೋ, ನಿನ್ನೆನೇ ಏನೋ ಆಗಿಬಿಡುತ್ತು, ಆ ಸ್ಥಿತಿ ಏನಿರಲ್ಲ. ಏನಿಲ್ಲ, ದೂರ ನಿಂತ್ಕೊಂಡು ಒಬ್ಬರು ನಮಸ್ಕಾರ ಅಂದರು, ಮತ್ತು ಅವ್ರ ಜೊತೆ ಅವ್ರ ಮಧ್ಯೆ ಏನು ಮಾತುಕತೆ ನಡೆದಿರುತ್ತೆ ಅಂತಕ್ಕಂಥದ್ದು ಇಲ್ಲ. ಆದರೆ ಆ ಫೋಟೋದ ಅರ್ಥ ಕರ್ನಾಟಕದಲ್ಲಿ ಅದು ಹೆಂಗೆ ಪರ್ಸೀವ್ ಆಗುತ್ತೆ, ದಿಲ್ಲಿಯಲ್ಲಿ ಏನು ಪರ್ಸೀವ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇವತ್ತಿನ ಮಟ್ಟಿಗೆ ಅಜಿತ್, ಇಡೀ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕದ ಮತ್ತು ತೆಲಂಗಾಣದ ಸರ್ಕಾರಗಳ ಮೇಲೆ ಫೈನಾನ್ಷಿಯಲ್ ನಿರ್ಭರತೆಯೂ ಇದೆ, ಪೊಲಿಟಿಕಲ್ ನಿರ್ಭರತೆಯೂ ಕೂಡ ಇದೆ. ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲದ ತಲ್ಲಣದ ಸ್ಥಿತಿ ಏನಾದರೂ ನಿರ್ಮಾಣ ಆದರೆ ಅದರ ನಷ್ಟ ಏನು ಅಂತಕ್ಕಂಥದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಿದೆ. ನನಗನ್ಸುತ್ತೆ ಅಜಿತ್, ನಾವು ಬರೀ ಒಂದು ಪಿಕ್ಚರನ್ನು ನೋಡ್ತಾ ಇದ್ದೀವಿ, ಇನ್ನೊಂದು ಪಿಕ್ಚರನ್ನು ನೆನಪಾರ್ತಾ ಇದ್ದೀವಿ. ಎಂ ಬಿ ಪಾಟೀಲ್ ಇನ್ವೆಸ್ಟ್ ಕರ್ನಾಟಕಕ್ಕೆ ರಾಜನಾಥ್ ಸಿಂಗ್ರನ್ನು ಯಾಕೆ ಕರ್ಕೊಂಡು ಬಂದರು? ಯಾವ ಕಾಂಗ್ರೆಸ್ ಸರ್ಕಾರ ತನ್ನ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಕೇಂದ್ರದ ಸಚಿವರನ್ನು ಕರ್ಕೊಂಡು ಬಂದು ಉದ್ಘಾಟನಾ ಭಾಷಣವನ್ನು ಮಾಡ್ತಿತ್ತು ಅಲ್ವಾ? ಅಲ್ಲಿ ರಾಜನಾಥ್ ಸಿಂಗ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಆ ಬೋನ್ಹೋಮಿ, ಆ ವಿಡಿಯೋ ವೈರಲ್ ಆಗಿದ್ದರ ಪರಿ ಹೇಗಿತ್ತು? ಅಂದರೆ ವೀಕ್ಷಕರಿಗೆ ಅಕಸ್ಮಾತ್ ನೋಡಿಲ್ಲ ಅಂದರೆ, ಸಿದ್ದರಾಮಯ್ಯನವರು ವೀಲ್ ಚೇರಲ್ಲಿದ್ದರು, ರಾಜನಾಥ್ ಸಿಂಗ್ ಅವರಿಗೆ ಎದ್ದು ನಿಂತು ಗೌರವ ಸೂಚಿಸೋದಕ್ಕೆ ಹೋದರು,
ರಾಜನಾಥ್ ಸಿಂಗ್ ಎಷ್ಟು ಆತ್ಮೀಯತೆಯಿಂದ ಅವ್ರ ಹತ್ರ ಬಂದು ನೀವು ಕೂತ್ಕೊಳ್ಳಿ ಎದ್ದು ನಿಂತ್ಕೋಬೇಡಿ ಅಂತ ಹೇಳಿದ್ರು ಅಂದರೆ ನೋಡ ಹಂಗಿತ್ತದು. ಎಸ್, ಈ ಬದುಕಿನಲ್ಲಿ ಕಾಕತಾಳೀಯ ಘಟನೆಗಳು ನಡೀತವೆ, ರಾಜಕೀಯದಲ್ಲ. ಕೋ ಇನ್ಸಿಡೆನ್ಸ್ ಬದುಕಿನಲ್ಲಿ ಇರುತ್ತೆ, ರಾಜಕಾರಣದಲ್ಲಿ ಇರಲ್ಲ. ರಾಜಕಾರಣದಲ್ಲಿ ಎಲ್ಲವೂ ಕೂಡ ಇವೆಂಟ್ ಮ್ಯಾನೇಜ್ ಪ್ರೀ ಪ್ಲಾನ್ಡ್ ಇರುತ್ತೆ. ಎಸ್, ವೇರ್ ಐ ವಿಲ್ ಹಿಟ್, ವೇರ್ ಇಟ್ ಸೆಂಡ್ಸ್ ಮೆಸೇಜ್, ವೇರ್ ಇಟ್ ವಿಲ್ ಹರ್ಟ್. ಪ್ರಾಯಶಃ ಅಜಿತ್ ಸಿದ್ದರಾಮಯ್ಯನವರ ಬಣ ಇರ್ಬೋದು, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣ ಇರ್ಬೋದು, ಹೊಸ ರೀತಿಯ ರಾಜಕಾರಣ, ಹೊಸ ರೀತಿಯ ಸಮೀಕರಣಗಳಲ್ಲಿ ತೊಡಗಿವೆ. ಇದರ ಅರ್ಥ ಏನೋ ಹಾಗೆ ಅಲ್ಲ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳದ ಸಿದ್ಧಾಂತವನ್ನೇ ಪ್ರಶ್ನೆ ಮಾಡಿದ್ರು. ಕಾಂಗ್ರೆಸ್ಸಿನ ನಾಯಕರು INDA ಮೈತ್ರಿಕೂಟದ ಇತರ ನಾಯಕರು ಅದರ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡಿದ್ರು. ಒಬ್ಬರಂತೂ ಅದು ಫಾಲ್ತು ಮೇಳ ಅಂತಾರೆ, ಇನ್ನೊಬ್ಬರು ಮೃತ್ಯು ಮೇಳ ಅಂತಾರೆ. ಅದೆಲ್ಲದರ ಹೊರತಾಗಿಯೂ ಕೂಡ ವ್ಯವಸ್ಥೆ ಚೆನ್ನಾಗಿತ್ತು ಅಂತ ಡಿ ಕೆ ಶಿವಕುಮಾರ್ ಹೇಳೋದು ಪಾರ್ಟಿ ಲೈನ್ ವಿರುದ್ಧ ಹೋದಂಗಲ್ವಾ? ಅದೇ ನನಗೆ ಪಾರ್ಟಿ ಲೈನ್ ವಿರುದ್ಧ ಅನ್ಸಲ್ಲ. ನೋಡಿ, ಈ ರೀತಿಯ ಘಟನಾವಳಿಗಳಲ್ಲಿ ನಿಮ್ಮ ವೈಯಕ್ತಿಕ ಅಭಿಪ್ರಾಯಗಳಿರ್ತವೆ. ಓಕೆ, ಈಗ ಕುಂಭಮೇಳದ ವಿರೋಧ ನಾವಿದ್ದೀವಿ ಅನ್ನೋದನ್ನು ಕಾಂಗ್ರೆಸ್ ಎಲ್ಲೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಅಖಿಲೇಶ್ ಯಾದವ್ ಕೂಡ ಹೋಗಿ ಸ್ನಾನ ಮಾಡಬಾರ್ದು. ಹೌದು ಹೌದು ಹೌದು. ಹಾಗಾಗಿ ಇದರಲ್ಲೇನೋ ಪಾರ್ಟಿ ಲೈನ್ ವಿರುದ್ಧ ಅಂತಕ್ಕಂಥದ್ದು ನನಗೆ ಅನ್ಸಲ್ಲ. ಓಕೆ, ಆದರೆ ಈ ರೀತಿಯ ಸಟಲ್ ಮೆಸೇಜ್ಗಳ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ನಲ್ಲಿ ಇಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ನನಗನ್ಸುತ್ತೆ ಈ ಎರಡು ಘಟನಾವಳಿಗಳ ನಂತರ ಕಾಂಗ್ರೆಸ್ ಹೈಕಮಾಂಡ್ ಒಂದು ಫಿಕ್ಸ್ನಲ್ಲಿ ಸಿಲ್ಕತ್ತೆ. ಹೌದು, ನಾವು ಡಿಸೆಂಬರ್ನಲ್ಲಿ ಏನು ಮಾಡಬೇಕು, ಅದು ಡಿಸೆಂಬರ್ನಲ್ಲಿ ಯೋಚನೆ ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಕರೆಕ್ಟ್. ಅಲ್ಲಿವರೆಗೆ ನಾವು ಏನು ಫಾರ್ಮುಲಾ ಅನ್ನು ಕಂಡು ಹಿಡಿತೀವಿ. ಯಾಕಂದರೆ ಸಿದ್ದರಾಮಯ್ಯನವರ ಬಣ ಕೂಡ ಅಷ್ಟೇ ಒಂದು ರೀತಿಯ ಪ್ರತೀಕಾತ್ಮಕ ಆಟವನ್ನು ಆಡ್ತಾ ಇದೆ. ಹೌದು, ಅವರೂ ಕೂಡ ಅಗ್ರೆಸಿವ್ ಆಗಿರ್ತಕ್ಕಂಥ ಒಂದು ಆಟವನ್ನು ಸಿದ್ದರಾಮಯ್ಯನವ್ರ ಬಣ ಆಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿಯವರೆಗೆ ನಾವೇನು ಚರ್ಚೆ ಮಾಡ್ತಾ ಇದ್ವಿ ನೋಡಿ, ಡಿ ಕೆ ಶಿವಕುಮಾರ್ ಬಳಿ ಶಾಸಕರ ಸಂಖ್ಯೆ ಎಷ್ಟಿರ್ಬೋದು, ಹಬ್ಬ ಅಂದರೆ ಒಂದು 30-35 ಸಂಖ್ಯೆ ಇರ್ಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕೆಲವರು ಡಿಸ್ಪ್ಯೂಟ್ ಮಾಡ್ತಾರೆ, 15 ಅಂತಾರೆ, 20 ಅಂತಾರೆ, 30-35 ಸಂಖ್ಯೆ ಅಂತ ಇಟ್ಕೊಳ್ಳೋಣ. ಹಾಗಿರುವಾಗ ಇವತ್ತಿನ ಯಾವುದೇ ಇವೆಂಚುಯಾಲಿಟಿಯಲ್ಲಿ ಡಿ ಕೆ ಶಿವಕುಮಾರರ ಮುಂದಿನ ಹಾದಿ ಕಾಂಗ್ರೆಸ್ನಲ್ಲೂ ಅವ್ರು ಮುಖ್ಯಮಂತ್ರಿ ಆಗಬೇಕಾದ್ರೆ, ಅಥವಾ ಹೈಪೋಥೆಟಿಕಲಿ ಈಗ ನಿನ್ನೆಯಿಂದ ಏನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ಅದನ್ನೇ ಫೇಸ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಬೇಕಾದ್ರೆ, ಅವರು BJP ಜೊತೆ ಹೋಗಿ ಸರ್ಕಾರ ಮಾಡಬೇಕಾದ್ರೂ 80-85 ಶಾಸಕರ ಬೆಂಬಲ ಬೇಕಾಗುತ್ತೆ. ಹೌದು ಹೌದು. ಕಾಂಗ್ರೆಸ್ನಲ್ಲಿ ಅವರು ಮುಖ್ಯಮಂತ್ರಿ ಆಗಬೇಕಾದ್ರೂ 80-85 ಶಾಸಕರ ಬೆಂಬಲ ಬೇಕು. ಆದರೆ ಈ ಹೆಜ್ಜೆಯನ್ನು ಇಡುವುದರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ಗೆ ಅವ್ರು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ಒಂದು ವೇಳೆ ನೀವು ನನಗೆ ಕೊಟ್ಟಿರ್ತಕ್ಕಂಥ ಭರವಸೆಯನ್ನು ಈಡೇರಿಸದೆ ಶಾಸಕರ ಬಲಾಬಲ ಅಂತಕ್ಕಂಥದ್ದನ್ನೇ ಮಾತನಾಡ್ತಾ ಹೋದಲ್ಲಿ ಐ ಹ್ಯಾವ್ ಮೈ ಓನ್ ಆಪ್ಷನ್ಸ್, ಅದನ್ನು ಹೇಳುವ ಪ್ರಯತ್ನವನ್ನು ಅವರು ಮಾಡ್ತಿದ್ದಾರೆ. ಯಾಕಂದರೆ ಇದು ಆಗಿಲ್ಲ ಅಂತಿಲ್ಲ, ಏಕನಾಥ್ ಶಿಂದೆ ಮಾಡಿ ತೋರಿಸಿದ್ರು, ಜ್ಯೋತಿರಾದಿತ್ಯ ಸಿಂಧಿಯಾ ಮಾಡಿ ತೋರಿಸಿದ್ರು. ಹೌದು. ಸೊ ನನಗೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದಿಲ್ಲ. ಇಲ್ಲ ಅಂದರೆ ಈಗ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳೋದರ ಅರ್ಥ ಏನು? ಮಹಾಶಿವರಾತ್ರಿಯ ದಿನ ಬೇರೆ. ಈಗ ನೋಡಿ, ನಾನು ಬೆಳಗ್ಗೆ ಯೋಚನೆ ಮಾಡ್ತಾ ಇದ್ದೆ, 2024ರ ರಾಮ ಮಂದಿರದ ಉದ್ಘಾಟನೆಗೆ ಡಿ ಕೆ ಶಿವಕುಮಾರ್ಗೆ ಆಹ್ವಾನ ಕೊಟ್ಟಿದ್ರು, ಅವ್ರು ಹೋಗಿರಲಿಲ್ಲ ಅವಾಗ. ಹೌದು. ಪಾರ್ಟಿ ಲೈನ್ ಇತ್ತು, ಹೋಗಬಾರ್ದು ಅಂತ. 25ರಲ್ಲಿ ರಾಮ ಮಂದಿರ ಉದ್ಘಾಟನೆ ಇದ್ದು ಡಿ ಕೆ ಶಿವಕುಮಾರ್ ಹೋಗಿದ್ರೆ ಏನಾಗ್ತಾ ಇತ್ತು? ಅಲ್ಲೋಲ ಕಲ್ಲೋಲ. ಅಂದರೆ ಸಿ ದ ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್. 23 ಮತ್ತು 24ರಲ್ಲಿ ಲೋಕಸಭಾ ಚುನಾವಣೆಗಳಿದ್ವು. ಅದಾದ್ಮೇಲೆ ಬೈ ಎಲೆಕ್ಷನ್ಸ್ ನಂತರ ಈ ತಿಕ್ಕಾಟ ಶುರು ಆಯಿತು. ಯಾಕಂದರೆ ಮುಂದಿನ ವರ್ಷ ಏನಾಗುತ್ತೆ ಅನ್ನೋ ಕಾರಣಕ್ಕೆ. ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವರೇನೋ ಪ್ಲ್ಯಾನ್ ಬಿ ಎಕ್ಸಿಕ್ಯೂಟ್, ಈಗೇನು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ, ಇಲ್ಲ ಅವರು BJPಯ ಮುಖ್ಯಮಂತ್ರಿ ಆದರೆ ಹೆಂಗೆ, BJPಯ ಕೆಲ ಕಾರ್ಯಕರ್ತರೇ ಭಾಳಷ್ಟು ಉತ್ಸಾಹಿತರಾಗಿ ಮಾತನಾಡ್ತಾ ಇದ್ದಾರೆ. ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಪ್ಲ್ಯಾನ್ ಬಿ ಬಗ್ಗೆ ಈಗ ಆಲೋಚನೆ ಇಲ್ಲ. ಅವ್ರಿಗಿರೋದು ಪ್ಲ್ಯಾನ್ ಎ, ಕಾಂಗ್ರೆಸ್ನಲ್ಲೇ ನಾನು ಮುಖ್ಯಮಂತ್ರಿ ಆಗಬೇಕು. ಆದರೆ ಈ ಮೆಸೇಜ್ಗಳನ್ನು ಕೊಡುವುದರ ಮೂಲಕ ಕಾಂಗ್ರೆಸ್ ಹೈಕಮಾಂಡನ್ನು ಮ್ಯಾಟ್ ಮೇಲೆ ಹಾಕ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಜೊತೆಗೆ ಅವಶ್ಯಕತೆ ಬಿದ್ದಲ್ಲಿ ಸಿದ್ದರಾಮಯ್ಯನವ್ರಿಗೆ ಡೈಮೆಟ್ರಿಕಲ್ ಅಪೋಸಿಟ್ ಆಗಿರ್ತಕ್ಕಂಥ ವೋಟ್ ಬ್ಯಾಂಕನ್ನು ನಾನು ಮೂವ್ ಮಾಡಬಲ್ಲೆ ಅನ್ನೋದನ್ನು ಅವ್ರು ತೋರಿಸ್ತಾ ಇದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಹಿಂದೂ ಶಬ್ದದ ಅರ್ಥ ಅಶ್ಲೀಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳೋದು, ಐ ಆಮ್ ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯ್ತೀನಿ ಅಂತ ಡಿ ಕೆ ಶಿವಕುಮಾರ್. ಅಜಿತ್, ಇಡೀ ಕಾಂಗ್ರೆಸ್ನ ಡಿಕ್ಲೈನ್ಗೆ, ನಾನಂದರೆ ಕರ್ನಾಟಕ ಬಿಟ್ಟು ಹೊರತುಪಡಿಸಿ ನಾವು ಒಂದು ನಿಮಿಷ ಹೇಳೋದಾದರೆ, ಕಾಂಗ್ರೆಸ್ನ ಡಿಕ್ಲೈನ್ಗೆ ಬಹುದೊಡ್ಡ ಕೊಡುಗೆ ಕೊಟ್ಟಿದ್ದು ಈ ಹಿಂದೂ ವಿರೋಧಿ ಒಂದು ರೀತಿ ಲೆಫ್ಟಿಸ್ಟ್
ಮೈಂಡ್ಸೆಟ್ ಏನು ಕಾಂಗ್ರೆಸ್ನೊಳಗಡೆ ಬಂತು ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಟ್ಟಿದ್ದು. ಕರೆಕ್ಟ್. ಜೊತೆಗೆ ಆಗಾಗ ಬರುವ ಈ ಸಾಫ್ಟ್ ಹಿಂದುತ್ವ ಕೂಡ ಕಾಂಗ್ರೆಸ್ಗೆ ಏನು ಭಾಳ ಒಳ್ಳೇದನ್ನೇನು ಮಾಡಿಲ್ಲ. ಹೌದು. ಅಂದರೆ ಯಾರೋ ಒಬ್ಬರು ಪ್ರಸಿದ್ಧ ಡೈರೆಕ್ಟರ್ ಇದ್ರಂತೆ, ಮ್ಯೂಸಿಕ್ ಡೈರೆಕ್ಟ್ರು. ಅವ್ರ ಹತ್ರ ಇನ್ನೊಬ್ರು ಯಾರೋ ಲತಾ ಮಂಗೇಶ್ಕರಿಂದ ಮುನಿಸ್ಕೊಂಡಿದ್ದ ಒಬ್ಬ ನಟ ಒಬ್ಬ ಗಾಯಕಿಯನ್ನು ಕರ್ಕೊಂಡು ಹೋದ್ರಂತೆ. ಇದು ಲತಾಜಿ ಸವಿ ಅಚ್ಚಿ ಗಾತಿ ಹೈ ಅಂತ, ಲತಾಜಿ ಕೆ ತರಹ ಗಾತಿ ಹೈ ಅಂತಂದ್ರಂತೆ. ಆಗ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರಂತೆ, ಹಮಾರೆ ಪಾಸ್ ಲತಾ ಜಿ ಹಮ್ಕೋ ಲತಾ ಜೈಸೆ ಗಾನೆ ವಾಲೆ ಹಂಗೆ ಹಿಂದುತ್ವದ ಮೋದಿ ಅಮಿತ್ ಶಾ ಇದ್ದಾಗ ನಿಮ್ಗೆ ಸಾಫ್ಟ್ ಭಸ್ಮ ರಗಡ್ಕೆ ಖಡೆ ಅವರು. ಅದೇ ರೀತಿ ನನಗನ್ಸುತ್ತೆ, ಗೊತ್ತಿಲ್ಲ, ಈಗ ಡಿ ಕೆ ಶಿವಕುಮಾರ್ ಮಾತನಾಡ್ತಾ ಇರುವ ಪರಿಯನ್ನು ಗಮನಿಸಿದಾಗ ಹಳೆಯ ಕಾಂಗ್ರೆಸ್ಸಿಗರ ಭಾಷೆಯನ್ನು ಅವ್ರು ಮಾತನಾಡ್ತಿದ್ದಾರೆ. ಎಸ್, ಅದು ಎಷ್ಟರ ಮಟ್ಟಿಗೆ ಅಲ್ಲಿ ಸರ್ವೈವ್ ಆಗ್ತಾರೆ, ನಾಳೆ ಮುಂದೆ ಏನಾಗುತ್ತೆ. ಬಟ್ ಒಂದಂತೂ ನಿಜ, ನಿನ್ನೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕದ ಮಟ್ಟಿಗೆ, ಕರ್ನಾಟಕದ ಪರಿಪ್ರೇಕ್ಷ್ಯದಲ್ಲಿ ನೋಡೋದಾದ್ರೆ ಒಂದು ಶಾಕ್ ವೇವ್ ಅನ್ನಂತರೂ ಡಿ ಕೆ ಶಿವಕುಮಾರ್ ಕಳಿಸುವಲ್ಲಿ ಯಶಸ್ವಿ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.